ಟುಡೇ ಸ್ಯಾಟರ್ಡೆ. ನಾನು ಆಕ್ಚುಲಿ ಅನ್ಕೊಂಡಿದ್ದೆ ಈ ಮಂತ್ ಅಲ್ಲಿ ಸ್ಯಾಟರ್ಡೆ ಇಸ್ ಗೋಣ ಬಿ ಮೈ ಚೀಟ್ ಡೇ ಅಂತ. ಅವ್ರು ಏನೇನ್ ಗ್ರೇವಿ ಎಲ್ಲ ಕೊಡ್ತಾರೆ ಅದೆಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ಈಗ ಈ ವಿಡಿಯೋಲಿ ಏನ್ ದುಡ್ಡು ಬರುತ್ತೆ ನಾನು ಅದನ್ನ ಅಂಕಲ್ಗೆ ಕೊಟ್ಬಿಡ್ತೀನಿ. ನಂದೆಲ್ಲ ರಾಂಗ್ ಟೈಮಿಂಗ್ ಎಲ್ಲದನ್ನು. ಇವಾಗ ಆಯ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಈ ಇಂಟೀರಿಯರ್ ಏನಿದೆ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಒಬ್ಳೆ ಪಿಂಕ್ ತಗೊಂಡಿದ್ದೆ ಅಂತ ಅನ್ಕೊಂಡೆ, ಅಲ್ಲಿ ನೋಡಿ ಅವರು ಪಿಂಕ್ ಕಲರ್ ತಗೊಂಡಿದ್ದಾರೆ. ಸಚ್ ಅ ಗರ್ಲ್ ಥಿಂಗ್ ಟು ಡೂ ಗೈಸ್. ನಮಸ್ಕಾರ, ನಾನೇ ಮನಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ಒಂದು ವಿಡಿಯೋನ ನಾನು ನನ್ನ ಡಯಟ್ ಮೇಲೆ ಚೀಟ್ ಮಾಡೋದ್ರ ಮೇಲೆ ಮಾಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಆಲ್ ದ ಟೈಮ್ ಒಂದೊಂದ್ಸಲ ಮಿಸ್ ಆಗಿ ಫುಡ್ ಆಚೆ ಗೀಚೆ ಆಗುತ್ತೆ. ಮಧ್ಯದಲ್ಲಿ ಚೀಟ್ ಆಗಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಇಂಟೆನ್ಷನಲಿ ಚೀಟ್ ಮಾಡೋದ್ರಲ್ಲಿ ಎಷ್ಟು ಖುಷಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಟುಡೇ ಸ್ಯಾಟರ್ಡೆ. ನಾನು ಆಕ್ಚುಲಿ ಅನ್ಕೊಂಡಿದ್ದೆ ಈ ಮಂತ್ ಅಲ್ಲಿ ಸ್ಯಾಟರ್ಡೆ ಇಸ್ ಗೋಣ ಬಿ ಮೈ ಚೀಟ್ ಡೇ ಅಂತ. ಅಂಡ್ ನಂಗೆ ತುಂಬಾ ದಿನದಿಂದ ಮೇಘನಾಸ್ ವೆಜ್ ಬಿರಿಯಾನಿ ತಿನ್ಬೇಕು ಅಂತ ಅನಿಸ್ತಿತ್ತು. ಐ ಲವ್ ದಿಸ್ ಫುಡ್. ಯಾವಾಗಲೂ ಒಂದ್ಸಲ ಯಾರೋ ನಂಗೆ ಟ್ರೈ ಮಾಡಿಸಿದ್ರು, ಅವಾಗಿಂದ ನೆಕ್ಸ್ಟ್ ಲೆವೆಲ್ ಹುಚ್ಚು ನನಗೆ. ಒಂದೇನಪ್ಪ ಅಂತಂದ್ರೆ ಸ್ವಲ್ಪ ಜಾಸ್ತಿ ಮಸಾಲೆ ಇರುತ್ತೆ, ಬಟ್ ಐ ರಿಯಲಿ ಲೈಕ್ ಇಟ್. ಸೊ ಹಾಗಾಗಿ ಇವತ್ತು ನಾವು ತಿನ್ನೋಣ ಮೇಘನಾಸ್ ಬಿರಿಯಾನಿ. ಗೈಸ್ ಯಾರು ಹೆಂಗ್ ಕಟ್ ಮಾಡ್ತಾರೋ ಗೊತ್ತಿಲ್ಲ, ನಾನು ನೋಡಿ ಚಾಕು ಹಿಡ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಂದು ರೂಮಲ್ಲಿ ಕತ್ರಿ ಇತ್ತು, ಬಟ್ ಕತ್ರಿ ಸಿಗ್ತಿಲ್ಲ. ಸೊ ಹಾಗಾಗಿ ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಮೇಘನಾಸ್ ಬಿರಿಯಾನಿ. ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇಟ್ ಲುಕ್ಸ್ ವೆರಿ ಡೆಲಿಷಿಯಸ್. ಫುಲ್ ಹಾಕ್ಬಿಟ್ಟಿದ್ದೀನಿ. ಇಷ್ಟೊಂದು ಹಾಕಿದ್ದೀನಿ. ಇಷ್ಟೊಂದು ಆಕ್ಚುಲಿ ನಾನು ಒಬ್ಬಳೇ ತಿನ್ನೋಕ್ಕಾಗಲ್ಲ. ನಮ್ಮ ಅಮ್ಮ ಇದ್ದಾರೆ, ನಮ್ಮ ಅಮ್ಮನ ಜೊತೆ ಶೇರ್ ಮಾಡಬೇಕು. ಆಕ್ಚುಲಿ ಇವತ್ತು ನಮ್ಮ ಮನೆಗೆ ರಿಲೇಟಿವ್ಸ್ ಬಂದಿದ್ದಾರೆ ಗೈಸ್. ಸೊ ಅವರೆಲ್ಲ ಕೆಳಗಡೆ ಇದ್ದಾರೆ. ನಂಗೆ ಬರ್ತಾರೆ ಅಂತ ಗೊತ್ತಿರಲಿಲ್ಲ. ನಮ್ಮಮ್ಮ ಪಾಯಸ ಗೀಸ ಏನೇನೋ ಮಾಡೋರು ಇವತ್ತು ಮನೇಲಿ. ಸೊ ನಾನು ಅದನ್ನ ಬಿಟ್ಬಿಟ್ಟು ತಿಂತಾ ಇದ್ದೀನಿ ನೋಡಿ. ಬಟ್ ನನಗೆ ಗೊತ್ತಿರಲಿಲ್ಲ, ಆರ್ಡರ್ ಮಾಡಿದ್ಮೇಲೆ ಗೊತ್ತಾಯ್ತು. ಸೊ ಇವಾಗ ಇದನ್ನ ತಿನ್ನುವ, ಟೇಸ್ಟ್ ಮಾಡುವ. ನೋಡಿ ಅವ್ರು ಏನೇನು ಗ್ರೇವಿ ಎಲ್ಲ ಕೊಡ್ತಾರೆ ಅದೆಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ರೈತ, ಗ್ರೇವಿ ಮತ್ತೆ ಇದ್ರದ್ದೇ ಪಲ್ಯ ತರ ಕೊಟ್ಟಿದ್ದಾರೆ. ನನಗೆ ಆಕ್ಚುಲಿ ಈ ಪಾರ್ಟ್ ತುಂಬಾ ಇಷ್ಟ. ಇವತ್ತು ತುಂಬಾ ಏನಂತಾರೆ ಡ್ರೈ ಕೂಡ ಎಲ್ಲ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಇವಾಗ ತಿನ್ನೋಣ ಗೈಸ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಗೈಸ್ ಒಂದ್ ಹೇಳ್ತಾರೆ ಗೊತ್ತಾ ಏನಂತ ಅಂತಂದ್ರೆ, ಸ್ವರ್ಗ ಇನ್ನೆಲ್ಲೂ ಇಲ್ಲ, ಭೂಮಿ ಮೇಲಿದೆ. ಈ ತರ ಚೆನ್ನಾಗಿರೋ ಫುಡ್ ಅಲ್ಲಿ ಇದೆ ಗೈಸ್. ನಾನು ಇಷ್ಟು ಫುಡ್ ಇದ್ದೀನಿ, ಡಯಟ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆ ಇವಾಗ ಅರ್ಥ ಆಗ್ತಿರ್ಬೋದಲ್ವಾ. ಸೊ ಗೈಸ್ ಇವಾಗ ನಮ್ಮ ಮನೆಗೆ ನೆಂಟರು ಬಂದಿದ್ರು. ಬರ್ತಾ ಇದ್ದೀರಾ. ಸೊ ಹಾ ಗೈಸ್ ಇವಾಗ ಈ ವಿಡಿಯೋಲಿ ಏನ್ ದುಡ್ಡು ಬರುತ್ತೆ ನಾನು ಅದರ ಅಂಕಲ್ಗೆ ಕೊಟ್ಬಿಡ್ತೀನಿ. ಸುಮ್ನೆ ಬರಕಾಗತ್ತ ಅಂತ ಕೇಳ್ತಾರೆ. ದುಡ್ಡು ಬರಕ್ಕೆ ಅವ್ರು ಮಾಡಿದ್ರೆ ನಿಮ್ಮೇ ಬರಲ್ಲ. ಯಾಕೆ ಇವತ್ತು ರಾತ್ರಿ ಮಾಡಿದ್ರು ಆಗತ್ತೆ, ಬೆಳಗ್ಗೆ ಲೇಟ್ ಆಗಲ್ಲ. ಆಕ್ಚುಲಿ ಮಾಮ ಏನ್ ಹೇಳ್ತಿದ್ರು ಅಂತಂದ್ರೆ, ಪೋಕೋದ್ ಹೆಸರು ಕರೆಯಕ್ ಆಗ್ತಿಲ್ಲ, ಸೊ ಪೋಕೋಗೆ ಜಿಲೇಬಿ ಅಂತ ಹೆಸರಿಟ್ಬಿಡು, ಆರಾಮಾಗಿ ಅವಳನ್ನ ಕರಿಬಹುದು ಅಂತ ಹೇಳ್ಬಿಟ್ಟು. ಏನ್ ಮಮ್ಮ? ಜಿಲೇಬಿ ಫೇವರೇಟ್ ಅಲ್ವಾ, ಅದಕ್ಕೆ ಮೈಸೂರ್ ಪಾಕ್ ಪೋಕೋ ಬರ್ಲಿಕ್ಕೆ ಪಾಕ್. ಪೋಕೋಗೆಲ್ಲ ದ್ರಸ್ತಿರೋದು. ನೀವು ಬೆಂಗಳೂರಲ್ಲಿ ಇಲ್ಲ ಅಲ್ಲ, ಚಿಕ್ಕಮಂಗ್ಳೂರಲ್ಲಿ ಇರೋದು. ಸೊ ಒಂದ್ ಫ್ಯಾಮಿಲಿ ಚಿಕ್ಕಮಂಗ್ಳೂರಿರೋದು, ಒಂದ್ ಫ್ಯಾಮಿಲಿ ಬ್ಯಾಂಗ್ಳೂರಲ್ಲಿ ಇರೋದು. ಯಾವಾಗ್ಲೂ ಬರಲ್ಲ ಅಂತ ಅಂಕಲ್ದು ಕಂಪ್ಲೇನು. ಅದಕ್ಕೆ ಬನ್ನಿ ಅಂತ ಕರಿತಾ ಇದಾರೆ. ನೆಕ್ಸ್ಟ್ ಬರೋಣ. ನಾನು ನೀವು ಶಾಪಿಂಗ್ ಮಾಡೋಣ. ಥೆರಪಿ. ಇಟ್ಸ್ ಅ ಥೆರಪಿ. ಐ ಫೀಲ್ ಯು. ನಾನು ಯಾವಾಗಲೂ ವಿಡಿಯೋದಲ್ಲಿ ಹೇಳ್ತಿರ್ತೀನಲ್ಲ, ಶಾಪಿಂಗ್ ಇಸ್ ಅ ಥೆರಪಿ ಅಂತ ಹೇಳ್ಬಿಟ್ಟು. ಸೊ ಇವರೆಲ್ಲ ಹೊಡ್ತಾ ಇದಾರೆ. ಊಟನೂ ಎಲ್ಲ ಆಯ್ತು. ನಾನು ಅವ್ರ ಜೊತೆ ಊಟ ಮಾಡಕ್ಕೂ ಆಗ್ಲಿಲ್ಲ. ನಾನು ಆಕ್ಚುಲಿ ಆನ್ಲೈನ್ ಆರ್ಡರ್ ಮಾಡ್ಕೊಂಡ್ಬಿಟ್ಟಿದ್ದೆ ಗೈಸ್. ನಾನು ಹೇಳಿದಲ್ಲ ಈ ತರ ಏನಾದ್ರು ಒಂದು ಮಾಡ್ತಾ ಇರ್ತೀನಿ. ನಂದೆಲ್ಲ ರಾಂಗ್ ಟೈಮಿಂಗ್ ಎಲ್ಲದನ್ನು ಗೈಸ್. ಇವಾಗ ನಾನು ಫೈನಲಿ ಸ್ವಲ್ಪ ರೆಡಿ ಆಗಿ ಇವಾಗ ಆಯ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡು, ಏನೋ ಗೊತ್ತಿಲ್ಲ ಸಡನ್ ಆಗಿ ಐಕ್ಯಾಗ ಹೋಗ್ಬೇಕು ಅನಿಸ್ತಿದೆ. ಹಾಗಾಗಿ ಐ ಆಮ್ ಗೋಯಿಂಗ್ ವಿತ್ ಮೈ ಫ್ರೆಂಡ್ ಟು ಐಕ್ಯಾ. ನಮ್ಮ ಅಮ್ಮಂಗೆ ಬರ್ತೀರಾ ಅಂತಂದೆ. ಅವ್ರಿಂದ ನಾನು ಬರೋದು ಲೇಟ್ ಆಗುತ್ತೆ, ನೀನು ಹೋಗಿ ಬಾ ಅಂತಂದ್ರು. ಸೊ ಹಾಗಾಗಿ ಇವತ್ತು ನಾನು ಐಕ್ಯದಲ್ಲಿ ಏನು ತಗೋತೀನಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡಿ. ಗೈಸ್ ಟ್ರಾಫಿಕ್ ನೋಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅವಾಗಿಂದ ಇಲ್ಲೇ ನಿಂತ್ಕೊಂಡಿದ್ದೀವಿ, ಇನ್ನು ಹೋಗೋಕ್ಕೆ ಆಗಿಲ್ಲ. ಗೈಸ್ ಫೈನಲಿ ಆಯ್ಕೆ ಒಳಗಡೆ ಬಂದಾಯಿತು. ಆ್ಯಂಡ್ ಬಂದಿದ ತಕ್ಷಣ ಏನು ನೋಡಿದೆ ಅಂತಂದರೆ, ಈ ಬೆಡ್ಶೀಟ್ ಮತ್ತು ಪಿಲ್ಲೋ ಕವರ್ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ, ಕಲರ್ ಫುಲ್ ವೈಬ್ರೆಂಟ್ ಆಗಿದೆ. ಸೊ ತೊಗೋಬೇಕು ಅನ್ನಿಸ್ತಿದೆ, ಬಟ್ ಅದು ಎಲ್ಲಿದೆ ಅಂತ ಹೇಳ್ಬಿಟ್ಟು ನೋಡಬೇಕು. ಸೊ ನೋಡೋಣ, ಹೋಗಿ ಕುತ್ಕೊಂಡು ಹೆಂಗಿದೆ ಅಂತ. ಆ್ಯಂಡ್ ಇದಕ್ಕೆ ಇಲ್ಲೇ ಪ್ರೈಸ್ ಟ್ಯಾಗ್ ಹಾಕಿದ್ದಾರೆ 3000 ಅಂತ ಹೇಳ್ಬಿಟ್ಟು. ಮಾರ್ಕೆಟ್ ಬೆಡ್ ಟೆಕ್ಸ್ಟೈಲ್ ನೋಡಬೇಕು, ಅವಾಗ ಇದು ಸಿಗುತ್ತೆ. ಗೈಸ್ ಲಾಸ್ಟ್ ಟೈಮ್ ಏನಾಗಿತ್ತು ಗೊತ್ತಾ, ಈ ಕರ್ಟನ್ಸ್ ನೋಡಿ ಇಷ್ಟ ಆಗಿ ತೊಗೊಂಡಿದ್ದೆ. ಈ ಥರ ಹಾಕೋಣ ನಮ್ಮ ಮನೆಗೆ, ಮನೆ ಮೂವ್ ಆದಮೇಲೆ ಅಂತ ಹೇಳ್ಬಿಟ್ಟು. ಮನೆಯೂ ಶಿಫ್ಟ್ ಆಗಿಲ್ಲ, ಆ ಕರ್ಟನ್ ಕವರಿಂದ ಹಂಗೆ ತೆಗ್ದೇ ಇಲ್ಲ, ಹಂಗೆ ಇದೆ ಇನ್ನೂ. ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್. ನಂಗೆ ತುಂಬ ಇಷ್ಟ ಆಗಿ ತೊಗೊಂಡಿರೋಂಥದ್ದು. ಹಿಂಗೆ ಹಾಕ್ಬೋದು ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಂತ, ಅಲ್ಲೂ ನೋಡ್ಬೋದು.
ಗೈಸ್ ಈ ಇಂಟೀರಿಯರ್ ಏನಿದೆ ಎಷ್ಟು ಚೆನ್ನಾಗಿದೆ ನೋಡಿ. ಇಟ್ಸ್ ವೆರಿ ವಾರ್ಮ್, ಬಟ್ ವಾರ್ಮ್ ಲುಕ್ ಕೂಡ ತುಂಬ ಚೆನ್ನಾಗಿರುತ್ತೆ. ಐ ಟೋಟಲಿ ಲವ್ಡ್ ಇಟ್. ನಮ್ಮ ಮನೆಯವರು ಮಾಡಿದ್ರೆ ಈ ಥರ ಎಲ್ಲ ಪ್ಲ್ಯಾನ್ ಮಾಡೋಣ. ಆವಾಗ ಈ ಥರ ಎಲ್ಲ ತುಂಬ ಅಮೆಝಾನಲ್ಲೆಲ್ಲ ಸಿಗುತ್ತೆ. ಇವಾಗೆಲ್ಲ ಸ್ವಲ್ಪ ಓಲ್ಡ್ ಸ್ಟೈಲ್ ಆಗಿಬಿಟ್ಟಿದೆ ಇದು ಅಂತ ಅನ್ನೋ ಥರ ಫೀಲ್ ಆಗುತ್ತೆ. ಇದು ಎಲ್ಲರೂ ಮಾಡಿ 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 ಎಲ್ಲರ ವೀಡಿಯೋದೆಲ್ಲ ನೋಡಿ ನೋಡಿ. ಗೈಸ್ ನನಗೆ ಇದ್ರದ್ದು ಪಿಲ್ಲೋ ಕವರ್ ಇದೆಲ್ಲ ತುಂಬ ಇಷ್ಟ ಆಯಿತು. ಐ ಥಿಂಕ್ ನನ್ನ ಬೆಡ್ಡಿಗೆ ಚೆನ್ನಾಗಿರುತ್ತೆ. ಐ ಶುಡ್ ಗೆಟ್ ದಿಸ್, ಬಟ್ ದಿಸ್ ಇಸ್ ಕಾಟನ್. ಗೈಸ್ ನನಗೆ ಕಾಟನ್ ಇಷ್ಟ ಆಗಲ್ಲ, ನನಗೆ ಸಾಫ್ಟ್ ಮೆಟೀರಿಯಲ್ ಇಷ್ಟ ಆಗುತ್ತೆ. ಸೊ ಗೈಸ್ ನಾನು ಇದು ಡಿಸೈನ್ ನೋಡಿದೆ, ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ನೋಡಿ ಇಲ್ಲಿ ಫುಲ್ ಏನೋ ಡಿಸೈನ್ ಎಲ್ಲ ಇದೆ, ಹಿಂದೆಗಡೆಯಿಂದ ಇರೋದು ಆ್ಯಕ್ಚುಲಿ. ಐ ಫೀಲ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್. ಕೇಕ್ ಎಲ್ಲ ಮಾಡಿ ಇಡೋದು ಚೆನ್ನಾಗಿರುತ್ತೆ, ಹಿಂಗೆಲ್ಲ ಇಡ್ಬೋದು. ಎಷ್ಟು ಫ್ಯಾನ್ಸಿ ಆಗಿರುತ್ತಲ್ವ. ಚೈನ್ ಈ ಥರ ಹ್ಯಾಂಗ್ ಮಾಡ್ಬೋದು, ಈ ಥರ ಇಯರಿಂಗ್ಸ್ ಎಲ್ಲ ಇಡ್ಬೋದು. ಸೊ ನಾನು ನೋಡಿ ಫುಲ್ ಇಂಪ್ರೆಸ್ ಆದೆ. ಬಟ್ ಸ್ವಂತ ಮನೆ ಮಾಡಿದ್ಮೇಲೆ ತೊಗೋಬೇಕು, ಎಲ್ಲೆಲ್ಲಿ ಎಲ್ಲ ಕಡೆ ಉಳ್ಕೊಳ್ಳೋಕ್ಕಾಗಲ್ಲ ನನಗೆ. ಸೊ ಹಂಗಾಗಿ ವಾಪಸ್ ಇಡ್ತಾ ಇದ್ದೀನಿ. ಬಟ್ ಐ ರಿಯಲಿ ಲೈಕ್ ದ್ಯಾಟ್, ತುಂಬ ಚೆನ್ನಾಗಿದೆ. ಗೈಸ್ ಅಲ್ಲಿ ನೋಡಿ ಪೊಟ್ಯಾಟೊ ಎಲ್ಲ ಇದೆ, ಸ್ಪ್ರಿಂಗ್ ರೋಲ್ಸ್ ಐ ಗೆಸ್ ಎಲ್ಲ ಇದೆ, ಬಟ್ ತಿನ್ನಂಗಿಲ್ಲ. ಆ್ಯಕ್ಚುಲಿ ಡಯಟಲ್ಲಿದ್ದೀವಿ, ಅದಕ್ಕೆ ಆಲ್ರೆಡಿ ಒಂದ್ಸಲ ಮಧ್ಯಾಹ್ನ ಧ್ವಂಸ ಮಾಡಿಬಿಟ್ಟಿದ್ದೀನಿ. ಇದ್ರ ಮೇಲೂ ತಿನ್ಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಒನ್ ಟೈಮ್ ಚೀಟ್ ಮಾಡಿ ಇನ್ನೊಂದು ಟೈಮ್ ಮೇಂಟೈನ್ ಮಾಡೋದು. ಸುಮ್ಮನೆ ಇಲ್ಲಿ ಕಣ್ಣು ತುಂಬ್ಕೊಂಡು ಹೋಗ್ಬೇಕಷ್ಟೇ. ಇವಾಗ ಇಲ್ಲೆಲ್ಲ ನೋಡಿ ಫುಲ್ ಸ್ವೀಟ್ ಇದೆ, ಇದಂತೂ ನನಗೆ ತುಂಬ ಇಷ್ಟ. ಬಟ್ ಐ ಕಾಂಟ್ ಈಟ್. ಚೀಸ್ ಕೇಕ್ ಅಂದರೆ ನಂಗೆ ಎಷ್ಟು ಇಷ್ಟ ಗೊತ್ತಾ, ಎಸ್ಪೆಷಲಿ ಬ್ಲೂಬೆರಿ ಚೀಸ್ ಕೇಕ್ ಇದೆಲ್ಲ, ಐ ಲವ್ ಇಟ್. ಸೊ ಗೈಸ್ ನನಗೆ ಈ ಬೌಲ್ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ನೋಡಿ ಪಿಂಕ್ ಕಲರ್ ಅಲ್ವಾ, ಹೆಂಗೆ ಬಿಡೋದು ಅಂತ ಹೇಳ್ಬಿಟ್ಟು ತೊಗೋಣ ಅನ್ಕೋತಾ ಇದ್ದೀನಿ ಇವಾಗ. ಆ್ಯಂಡ್ ಇದು ಚೆನ್ನಾಗಿ ಅನ್ನಿಸ್ತಾ ಇದೆ. ಹಿಂಗೆ ಚೆನ್ನಾಗಿ ಅನಿಸಿದ್ಮೇಲೆ ಎತ್ಕೊಂಡೋದ್ರೆ ಏನೇನು ಎತ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತಿದೆ. ಏನು ಮಾಡೋದು, ತೊಗೊಂಬಿಡ್ಲ ಇದನ್ನ. ಇದರೊಳಗಡೆ ವುಡನ್ ಥರ ಇದೆ ನೋಡಿ, ಚೆನ್ನಾಗಿದೆ. ಮೇ ಬಿ ನನಗೆ ಓಟ್ಸ್ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅನ್ನಿಸುತ್ತೆ. ಹಲೋ, ಎಲ್ಲಿದ್ದೀರಾ? ಕಾಣಿಸ್ತಾನೆ ಇಲ್ಲ. ಕ್ಯಾಮ್ರಾ ಆನ್ ಮಾಡ್ಕೊಳ್ರಿ. ಇದನ್ನು ಗುಮ್ಮ ಮಾಡ್ಕೊಂಡು ಬರ್ತಾ ಇದ್ದೀರಾ, ಗುಮ್ಮ ಆಗಿ. ಅಮ್ಮ ನನಗೆ ಎಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ಗೊತ್ತಾ. ನೀವೇನಾದ್ರು ಬೇಕಿತ್ತಾ? ತೋರಿಸ್ತಿದ್ದೀವಿ ನೋಡ್ರಿ, ಇಷ್ಟೊಂದು ಐಟಮ್ಸ್ ತೊಗೊಂಡಿದ್ದೀನಿ. ಏನು ತಗೊಂಡಿಲ್ಲ, ಏನು ತಗೊಳ್ಳೋದು ಗೊತ್ತಾಗ್ತಾ ಇಲ್ಲ. ನೀವು ಬರ್ಬೇಕಿತ್ತು ತಾನೆ. ಸರಿ ಆಮೇಲೆ ಮಾಡ್ತೀನಿ ಬಿಡ್ರಿ, ಹೋಗ್ಲಿ. ಪ್ಲೀಸ್ ನಮ್ಮಮ್ಮ ಎಷ್ಟು ಬ್ಯುಸಿ ಅಂದರೆ ಲೊಕೇಶನ್ ಹೇಳಿದ್ರಲ್ಲಿ ಬ್ಯುಸಿ ಇದ್ದಾರೆ, ನನ್ನ ಜೊತೆ ಮಾತಾಡಂಗಿಲ್ಲ. ಸರಿ ಆಮೇಲೆ ಮಾಡ್ತೀನಿ ಬಿಡು ಅಂದ್ರೆ ಕಟ್ ಮಾಡಿದ್ರು. ನಾನು ಒಬ್ಬಳೇ ಪಿಂಕ್ ತೊಗೊಂಡಿದ್ದೆ ಅಂತ ಅಂದ್ಕೊಂಡೆ. ಅಲ್ಲಿ ನೋಡಿ ಅವರು ಪಿಂಕ್ ಕಲರ್ ತೊಗೊಂಡಿದ್ದಾರೆ. ಸಚ್ ಅ ಗರ್ಲ್ ಥಿಂಗ್ ಟು ಡೂ ಗೈಸ್. ದೇರ್ ಇಸ್ ನಥಿಂಗ್ ರಾಂಗ್ ವಿತ್ ಇಟ್. ನೌ ಯು ನೋ ವೈ ಐ ಟುಕ್ ಇಟ್. ಸೊ ಐ ಆಮ್ ಹ್ಯಾಪಿ. ಪಿಂಕು ನೋಡಿ, ಯೆಲ್ಲೋ ಕಲರು, ಮತ್ತು ಅದೊಂದು ತೊಗೊಂಡಿದ್ದೀನಿ, ಗ್ರೇ ಕಲರ್, ವೈಟ್ ಕಲರ್ ಏನೋ ತೊಗೊಂಡಿದ್ದೀನಿ. ಇಷ್ಟ ತೊಗೊಂಡಿದ್ದು ಗೈಸ್, ಏನೂ ತೊಗೊಳ್ಳಿಲ್ಲ. ಆ್ಯಂಡ್ ಇದೊಂದು ಜೊತೆ ಬೆಡ್ ಸ್ಪ್ರೆಡ್ ತೊಗೊಂಡಿದ್ದೀನಿ. ಗೊತ್ತಿಲ್ಲ ಹೆಂಗಿರುತ್ತೆ, ಚೆನ್ನಾಗಿ ಇಷ್ಟ ಆಗುತ್ತೋ ಇಲ್ವೋ ಅಂತ. ಆ್ಯಂಡ್ ಯೂಶ್ವಲಿ ಐ ಡೋಂಟ್ ಬೈ ದಿಸ್ ಕೈಂಡ್ ಆಫ್ ಡಾರ್ಕ್ ಕಲರ್ಸ್. ನಾನು ಯಾವಾಗಲೂ ಬೆಡ್ಗೆ ಲೈಟ್ ಕಲರ್ ಹಾಕ್ತೀನಿ, ಬಟ್ ದಿಸ್ ಟೈಮ್ ಡಾರ್ಕ್ ಕಲರ್ ಇರಲಿ ಅಂತ ತೊಗೊಂಡಿದ್ದೀನಿ. ನೋಡುವ ಏನಾಗುತ್ತೆ ಅಂತ. ಇವಾಗ ಇದಿಷ್ಟನ್ನು ಮಾತ್ರ ಬಿಲ್ ಮಾಡಿಸೋಣ. ನಾನು ಬರ್ಬೇಕಾದ್ರೆ ಏನೇನೋ ತೊಗೋತೀನಿ ಅಂತ ಅಂದ್ಕೊಂಡು ಬಂದಿದ್ದೆ, ಬಟ್ ಇಲ್ಲಿ ಬಂದಮೇಲೆ ನೋಡಿದ್ರೆ ಏನೂ ತೊಗೊಳ್ಳೇ ಇಲ್ಲ ಅಷ್ಟೊಂದು. ಸರಿಯಾಗಿ ಮಜಾ ಮಾಡಿದ್ದೀನಿ ಒಟ್ಟಲ್ಲಿ ನನ್ನ ಫ್ರೆಂಡ್ ಜೊತೆ. ಆ್ಯಂಡ್ ನಮ್ಮಮ್ಮ ಇದ್ರೆ ಇನ್ನೂ ಮಜಾ ಇರ್ತಿತ್ತು. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಅಮ್ಮನ್ನ ತಗೊಂಬರೋಣ. ಸೊ ಗೈಸ್ ಇವಾಗ ಫೈನಲಿ ಆಯ್ಕೆಯಲ್ಲಿ ಶಾಪಿಂಗ್ ಆಯಿತು. ಇವಾಗ ಹೊರಡಬೇಕು. ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಅಂತಂದರೆ ಫುಲ್ ಪ್ರಶಾಂತವಾಗಿದೆ ಜಾಗ. ಮನೆಗೆ ಹೊರಡುವ ಗೈಸ್ ನನಗೆ ಏನಾದ್ರು ತಿನ್ಬೇಕು ಅನಿಸ್ತದೆ. ಮೇ ಬಿ ಫ್ರೂಟ್ಸ್ ಗಿಟ್ಸ್ ಏನಾದ್ರು ಕಟ್ ಮಾಡ್ಕೊಂಡು ತಿನ್ನೋಣ ಮನೆಗೆ ಹೋಗಿ. ಗೈಸ್ ಇವಾಗ ರಾತ್ರಿಗೆ ನಾನು ಬರೀ ಸ್ಪ್ರೌಟ್ಸ್ನ ತಿಂತಾ ಇದ್ದೀನಿ. ಅದ್ರ ಜೊತೆ ದಪ್ಪ ಕಾಳು ಬರುತ್ತಲ್ಲ, ಅದಕ್ಕೆ ಏನಂದ್ರೆ ಗೊತ್ತಿಲ್ಲ, ಕಡಲೆಕಾಳು, ಅದು ಕೂಡ ಹಾಕ್ಕೊಂಡು, ಟೊಮೊಟೊ ಎಲ್ಲ ಕಟ್ ಮಾಡಿಕೊಂಡು, ಈರುಳ್ಳಿ ಹಾಕ್ಕೊಂಡು, ಕ್ಯಾರೆಟು ಆ್ಯಂಟಿ ಏಜಿಂಗ್ ಅಂತೆ, ಸೊ ಅದಕ್ಕೆ ಅದನ್ನು ಸ್ವಲ್ಪ ತುರ್ಕೊಂಡು, ಈಗ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿಂತಾಯಿದ್ದೀನಿ, ನಿಂಬೆಹಣ್ಣೆಲ್ಲ ಹಿಂಡ್ಕೊಂಡು. ಸೊ ಇವಾಗ ಇದನ್ನು ತಿನ್ನುವ.